20 ವರ್ಷ 22 ವರ್ಷ ನೈಟ್ ಫಾಲ್ ಜಾಸ್ತಿ ಆಗ್ತಾ ಇದೆ ಸರ್. ಬೆಳಗ್ಗೆ ಎದ್ದ ತಕ್ಷಣ ಬಾಡಿನಲ್ಲಿ ಸ್ಟ್ರೆಂತ್ ಉಳಿತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಹುಡುಗರಲ್ಲಿ ಕಾಮನೆಸ್ಟ್ ಆಫ್ ದ ಕಾಮನ್ ಕ್ವಶನ್, ಇಂಟರ್ನೆಟ್ ನಲ್ಲಿ ಕೂಡ ಅವ್ರು ಸರ್ಚ್ ಮಾಡಿದಾಗ ನೈಟ್ ಫಾಲು ಅಥವಾ ಶೀಘ್ರಸ್ಖಲನ ಅಥವಾ ನನ್ ಕೂಡ ಬಹಳ ಸಾಕಷ್ಟು ಹುಡುಗರು ಫೋನ್ ಮಾಡ್ತಾರೆ. ಸರ್, ನಂದು ಏಜ್ ಇಷ್ಟು 20 ವರ್ಷ 22 ವರ್ಷ ನೈಟ್ ಫಾಲ್ ಜಾಸ್ತಿ ಆಗ್ತಾ ಇದೆ ಸರ್. ಬೆಳಗ್ಗೆ ಎದ್ದ ತಕ್ಷಣ ಬಾಡಿನಲ್ಲಿ ಸ್ಟ್ರೆಂತ್ ಉಳಿತಾ ಇಲ್ಲ. ಕೆಲಸ ಮಾಡ್ಬೇಕಂದ್ರೆ ಕೆಲಸನಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ. ಸೊ ಇದು ನೈಟ್ ಫಾಲ್ ಯಾಕಾಗುತ್ತೆ, ಇದಕ್ಕೆ ಏನ್ ಪರಿಹಾರ ಅಂತ. ಸೊ ಎಲ್ಲರಿಗೆ ಪರ್ಸನಲಿ ಏನಿದೆ ಫೋನ್ನಲ್ಲಿ ಹೇಳಕ್ ಒಂದೊಂದ್ಸತಿ ಕಷ್ಟ ಆಗುತ್ತೆ. ಸೊ ಈ ವಿಡಿಯೋನಲ್ಲಿ ಎಲ್ಲರಿಗೂ ಹೇಳ್ಕೊಡ್ತೀನಿ. ಲಾಸ್ಟ್ ವರ್ಗೆ ಕಂಟಿನ್ಯೂಸ್ ನೀವು ನೋಡ್ತಾ ಇರಿ. ಮತ್ತು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೆಫಿನೆಟ್ಲಿ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಬರುವ ದಿನಗಳಲ್ಲಿ ಹೆಲ್ತ್ ರಿಲೇಟೆಡ್ ಸಾಕಷ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಕಮಿಂಗ್ ಟು ಟಾಪಿಕ್, ಸ್ವಪ್ನ ದೋಷ ಅಥವಾ ನೈಟ್ ಫಾಲು. ಇದರಲ್ಲಿ ಮೇನ್ ಏನಂದರೆ, ಯಂಗ್ ಹುಡುಗರ್ನಲ್ಲಿ ಒಂದು ಕೆಟ್ಟ ಅಭ್ಯಾಸ, ಅವರು ಸ್ಕೂಲ್ನಲ್ಲಿ ಆಗಲಿ, ಕಾಲೇಜಸ್ ಆಗಲಿ ಅಥವಾ ಹಾಸ್ಟೆಲ್ಸ್ನಲ್ಲಿ ಯಾರ್ದೋ ಒಂದು ಮಾತು ಕೇಳಿದಿರ್ತಾರೆ. ಅವ್ರ ಸೀನಿಯರ್ ಆಗಲಿ, ಅವ್ರ ಬ್ಯಾಚ್ಮೇಟ್ ಆಗಲಿ, ಕ್ಲಾಸ್ಮೇಟ್ ಆಗಲಿ, ಈ ಥರ ಒಂದು ಹಸ್ತಮೈಥುನ ಅಥವಾ ಮಸ್ಟರ್ಬೇಷನ್ ಮಾಡಬೇಕು, ಒಂದು ಪ್ಲೇಜರ್ ಸಿಗುತ್ತೆ ಅಂತ ಅದ್ರ ಅಭ್ಯಾಸ ಆಗ್ಬಿಡೋದೆ. ಸೊ ಸ್ಲೋಲಿ ಸ್ಟಾರ್ಟಿಂಗ್ ಎಂಜಾಯ್ಮೆಂಟ್ ತರ ಸ್ಟಾರ್ಟ್ ಮಾಡ್ತಾರೆ. ಹೇಗ್ ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟಿಂಗ್ ನಲ್ಲಿ ಎಂಜಾಯ್ಮೆಂಟ್ ತರ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಅದು ಅಭ್ಯಾಸನೇ ಆಗ್ಬಿಡುತ್ತೆ. ಆಮೇಲೆ ಒಂದು ಡ್ರಿಂಕ್ಸ್ ಬಿಡ್ಬೇಕಂದ್ರೆ ಬಿಡಕ್ ಆಗಲ್ಲ. ಆ ತರಾನೇ ಹಸ್ತಮೈಥುನ ಕೂಡ, ಅವ್ನ್ ಬಿಡ್ಬೇಕಂದ್ರೂ ಬಿಡಕ್ಕಾಗಲ್ಲ. ಒಂದೊಂದ್ ದಿನ 2 ಸತಿ 3 ಸತಿ ಮಾಡಿಬಿಟ್ಟು ಬಾಡಿನಲ್ಲಿ ಇದ್ದಿದ್ದ ಎಲ್ಲ ಎನರ್ಜಿನ ವೇಸ್ಟ್ ಮಾಡಿಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಅವನ್ ಬಾಡಿನಲ್ಲಿ ನರನಲ್ಲಿ ಏನ್ ಸ್ಟ್ರೆಂತ್ ಇರಲ್ಲ. ಆ ವೀರ್ಯ ಇಷ್ಟು ನೀರ್ ತರ ಆಗಿದಿರುತ್ತೆ ಅಂದ್ರೆ ಆ ವೀರ್ಯ ಬಾಡಿನಲ್ಲಿ ಹೋಲ್ಡೇ ಆಗಲ್ಲ. ಹೇಗೆ ಒಂದು ಬೆಣ್ಣೆ ಇದೆ ಅಥವಾ ತುಪ್ಪ ಇದೆ, ವಿಂಟರ್ ನಲ್ಲಿ ಹೇಗೆ ಗಟ್ಟಿಗಿದ್ರೆ ಏನಾಗುತ್ತೆ, ಒಂದೇ ಜಾಗನಲ್ಲಿ ಕೂತ್ಕೊಳ್ಳುತ್ತೆ. ಬಟ್ ಅದೇ ಬಿಸಿಲು ಕಾಂಟ್ಯಾಕ್ಟ್ ನಲ್ಲಿ ಬಂತಂದ್ರೆ ಮೆಲ್ಟ್ ಆಗ್ಬಿಟ್ಟು ನೀರ್ ತರ ಆಗ್ಬಿಡುತ್ತೆ. ಅದ್ ತರಾನೇ ವೀರ್ಯ. ನಿಮ್ ಬಾಡಿನಲ್ಲಿ ಹಸ್ತಮೈಥುನ ಮಾಡಿ 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 ಏನಾಗುತ್ತೆ, ಹೀಟ್ ಜಾಸ್ತಿ ಆಗಿಬಿಟ್ರೆ ಈ ಸ್ವಪ್ನ ದೋಷ ವೆರಿ ಕಾಮನ್. ಸೊ ಸ್ವಪ್ನ ದೋಷ ಆಗಬಾರ್ದಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್, ನೀವು ಹಸ್ತಮೈಥುನ ಏನಾದ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಫಸ್ಟ್. ಎರಡನೇದು, ನೀವು ನೈಟ್ 8 ಗಂಟೆ ಅಥವಾ 9 ಗಂಟೆ ಆದ್ಮೇಲೆ ಯಾವುದೋ ರೀತಿ ಟಿವಿ ಆಗ್ಲಿ, ಮೊಬೈಲ್ ಆಗ್ಲಿ ಅಥವಾ ಯಾವುದೋ ನಾನ್ ವೆಜ್ ರಿಲೇಟೆಡ್ ವಿಷಯ ಬಗ್ಗೆ ಮಾತಾಡೋದಾಗ್ಲಿ, ಯಾವುದೋ ಮ್ಯಾಗಝಿನ್ ಓದೋದಾಗ್ಲಿ ಎಲ್ಲಾನೇ ಸ್ಟಾಪ್ ಮಾಡಿ. ಯಾಕಂದ್ರೆ ನಾವು ಏನ್ ಯೋಚನೆ ಮಾಡ್ತೀವಿ ಅಥವಾ ನಾವು ಮೈಂಡ್ ನ ಏನ್ ಫೀಡ್ ಮಾಡ್ತೀವಿ, ನಮ್ಮ ಮೈಂಡ್ ಆ ತರಾನೇ ಬಿಹೇವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೈಟ್ ನಲ್ಲಿ ಯಾವುದೋ ಒಂದು ಹಾರರ್ ಮೂವಿ ಅಥವಾ ಯಾವುದೋ ಒಂದು ತುಂಬಾ ಡೇಂಜರ್ ಸೀನ್ ಇದ್ದಿದ್ ಮೂವಿನ ನೋಡಿದ್ರೆ ಭಯ ಆಗುತ್ತೆ ನೈಟ್ ನಲ್ಲಿ. ನಿಮಗ್ ಗೊತ್ತಿದೆ ಆ ಆಕ್ಟರು ಅವನೇ ಬಟ್ಟೆ ಹಾಕ್ಬಿಟ್ಟು ಅವನೇ ಈ ತರ ಆಕ್ಟ್ ಮಾಡ್ತಾ ಇದ್ದಾನೆ ಅಂತ. ನಿಮಗ್ ಗೊತ್ತಿದ್ರು ಅದು ಮೂವಿ ಇದೆ, ಅದು ರಿಯಾಲಿಟಿ ಇಲ್ಲ ಅಂದ್ರೂ ಕೂಡ ಮೈಂಡ್ ನಲ್ಲಿ ಏನ್ ಭಯ ಇರುತ್ತೆ. ನೈಟ್ ನಲ್ಲಿ ಏನೋ ಸೌಂಡ್ ಬಂದ್ರೆ ಅಪ್ಪ ಏನೋ ದೇವ ಬಂತ ಅಂತ ಈ ತರ ಭಯ, ಯಾಕಂದ್ರೆ ಅದು ಮೈಂಡ್ ಮೇಲೆ ಆಗಿದೆ ಎಫೆಕ್ಟ್. ಸೊ ನೈಟ್ ನಲ್ಲಿ ನಾವು ಮಲಗುವಾಗ ಯಾವುದೋ ಈ ತರ ಸೆಕ್ಸ್ ರಿಲೇಟೆಡ್ ಮೂವಿ ನೋಡಿದಿವಿ, ಸೆಕ್ಸ್ ರಿಲೇಟೆಡ್ ವಿಡಿಯೋ ನೋಡಿದಿವಿ ಅಥವಾ ಸೆಕ್ಸ್ ರಿಲೇಟೆಡ್ ನಿಮ್ ಪಾರ್ಟ್ನರ್ ಜೊತೆಗೆ ಮಾತಾಡಿದ್ರೆ ಏನಾಗುತ್ತೆ, ಆ ಮೈಂಡ್ ನಲ್ಲಿ ಆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ರಿಲೀಸ್ ಆಗಿದಿರುತ್ತೆ. ಸ್ಲೋಲಿ ಅರ್ಲಿ ಮಾರ್ನಿಂಗ್ ಏನಾಗುತ್ತೆ, ಅದು ಮೈಂಡ್ ಯಾವಾಗ ರಿಲ್ಯಾಕ್ಸ್ ಇರುತ್ತೆ ನೋಡಿ, ಆ ಟೈಮ್ನಲ್ಲಿ ಅದು ಕನ್ಸು ಹಾಗೆ ಬಂತು ಕನ್ಸು ಏನಾಗುತ್ತೆ, ನೈಟ್ ಫಾಲ್ ಆಗ್ಬಿಡುತ್ತೆ. ಸೊ ಇದನ್ನ ಫಸ್ಟ್ ಸ್ಟಾಪ್ ಮಾಡಿ. ಮತ್ತೊಂದು ಏನ್ ಮಾಡ್ಬೇಕಂದ್ರೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ, ಯಾಕಂದ್ರೆ ಫುಲ್ ಡೇ ನೀವು ವರ್ಕ್ ಮಾಡಿದಿರ್ತೀರಾ, ಫುಲ್ ಬಾಡಿನಲ್ಲಿ ಹೀಟ್ ಇರುತ್ತೆ. ರಾತ್ರಿ ಮಲಗಬೇಕಂದ್ರೆ 1 ಅವರ್ ಬಿಫೋರ್ ಏನ್ ಮಾಡಬೇಕು, ಮನೆಯಲ್ಲಿ ಜಸ್ಟ್ ಒಂದು ಬಕೆಟ್ ತೊಳಿ, ಆ ಬಕೆಟ್ ನಲ್ಲಿ ಒಂದು ಚೇರ್ ಹಾಕೊಂಡು ಒಂದು 10 ನಿಮಿಷ 2 ಕಾಲು ಏನ್ ಮಾಡಿ, ಆ ತಣ್ಣೀರ್ನಲ್ಲಿ ಒಳಗಡೆ ಇಟ್ಬಿಡಿ. ಜಸ್ಟ್ 10 ನಿಮಿಷ ತಣ್ಣೀರ್ನಲ್ಲಿ ಕಾಲಿಡ್ಬೇಕು, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು. ಸೊ ಇದು ನೀರ್ ಏನ್ ಮಾಡುತ್ತೆ, ನಿಮ್ ಬಾಡಿ ಎಕ್ಸೆಸ್ ಹೀಟ್ ಏನಿದೆ ನೋಡಿ, ಆ ಹೀಟ್ ನ ಅಬ್ಸರ್ವ್ ಮಾಡುತ್ತೆ. ಹೀಟ್ ನ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಈ ವೀರ್ಯ ಮೇಲೆ ಬಾಡಿಗೆ ಹೇಗೆ ಕಂಟ್ರೋಲ್ ಬರುತ್ತೆ, ವೀರ್ಯ ಗಟ್ಟಿಗಾಗ ಸ್ಟಾರ್ಟ್ ಆಗುತ್ತೆ, ನೈಟ್ ಫಾಲ್ ಆಗಲ್ಲ. ಮತ್ತೊಂದು ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ಈ ತರ ನೈಟ್ ಫಾಲ್ ಅಭ್ಯಾಸ ಆಗ್ತಾ ಇದೆ ಅಂದ್ರೆ, ರಾತ್ರಿ ಮಲಗುವಾಗ 1 ಗ್ಲಾಸ್ ಬಿಸಿ ಹಾಲ್ನಲ್ಲಿ ಅರ್ಧ ಚಮಚೆ ಆಕಳು ಹಸು, ಅದು ನಾಟಿ ಹಸುದು ತುಪ್ಪ ಒಳಗಡೆ ಮಿಕ್ಸ್ ಮಾಡಿ ಸ್ವಲ್ಪ ಕಲ್ ಸಕ್ಕರೆ ಹಾಕಿ ಅದು ಸ್ಲೋಲಿ ನೈಟ್ ಕುಡೀರಿ. ಇದರದಿಂದನೂ ಏನಾಗುತ್ತೆ, ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗಿದಿರುತ್ತೆ ಮತ್ತೆ ವೀರ್ಯನಲ್ಲಿ ಕಂಟ್ರೋಲ್ ಇರುತ್ತೆ, ನೈಟ್ ಫಾಲ್ ಆಗಲ್ಲ. ಬಟ್ ಓನ್ಲಿ ಥಿಂಗ್ ಏನಂದ್ರೆ, ಫಸ್ಟ್ ನೀವು ಹಸ್ತಮೈಥುನ ಸ್ಟಾಪ್ ಮಾಡೋರು. ಯಾವರೆಗೆ ನೀವು ಹಸ್ತಮೈಥುನ ಸ್ಟಾಪ್ ಮಾಡಲ್ಲ ಅಂದ್ರೆ ನೈಟ್ ಫಾಲ್ ಆಗೇ ಆಗುತ್ತೆ. ಸೊ ಇಷ್ಟು ಸಾಮಾನ್ಯ ಒಂದು 3-4 ಟೆಕ್ನಿಕ್ ನೀವು ಮನೆಯಲ್ಲಿ ಮಾಡ್ತಾ ಇರಿ. ಹಣ್ಗಳೆಲ್ಲ ಚೆನ್ನಾಗಿ ತೊಳಿ, ರಿಲ್ಯಾಕ್ಸ್ ಇಟ್ಕೊಡಿ. ನಿಮ್ಮ ಮೈಂಡ್ನ ಬೇರೆ ಕೆಲಸನಲ್ಲಿ
ಡೈವರ್ಟ್ ಮಾಡಿ ನಾನ್ ವೆಜ್ ಟಾಪಿಕ್ ಬಗ್ಗೆ ವಿಷಯ ಏನು ನೀವು ಯೋಚನೆ ಮಾಡ್ತಿರಲ್ಲ ಅದು ಸ್ಟಾಪ್ ಮಾಡಿ. ಡೆಫಿನೆಟ್ಲಿ ನಿಮಗೆ ನೈಟ್ ಫಾಲ್ ಆಗಲ್ಲ. ಧನ್ಯವಾದ.